ಆಯ್ತಾಯ್ತು. ಶೆಟ್ರೆ ನಮಸ್ಕಾರ. ನಮಸ್ಕಾರ ಶೆಟ್ರೆ. ಶೆಟ್ರೆ, ಇವರೆಲ್ಲ ನಮ್ ಬೆಂಗಳೂರಿಂದ ಬಂದಿರೋ ಫ್ರೆಂಡ್ಸ್. ನೀವು ರಾತ್ರಿ ಹೊತ್ತು ಉದಯ ಟಿವಿಲಿ ಕುರಿಗಳು ಸಾರ್ ಕುರಿಗಳು ಕಾರ್ಯಕ್ರಮ ನೋಡ್ತಿರಲ್ಲ? ನೋಡ್ತೀವಿ. ಅದೇ ರೀತಿ ಇನ್ನು ಡಿಫ್ರೆಂಟ್ ಆಗಿ ಮೇಕೆಗಳು ಸಾರ್ ಮೇಕೆಗಳು ಅಂತ ಕಾರ್ಯಕ್ರಮ ಮಾಡಕ್ ಬಂದವ್ರೆ. ಶೆಟ್ರೆ, ನಾವು ಇವ್ರ ಹತ್ರ ಹೋಗಿ ಜಗಳ ಆಡಿದ್ವಿ. ನೀವೆಲ್ಲ ಅವರಲ್ಲೂ ಹೋಗ್ತೀರಾ, ಅಲ್ಲಿ ಹೋಗಿ ತೆಗಿತೀರಾ. ನಮ್ಮ ಮನೇಲೂ ಒಂದಿಷ್ಟು ದಾನಿಗಳಿದ್ದಾರೆ, ಅವರನ್ನು ಟಿವಿಯಲ್ಲಿ ಬರೋ ಹಾಗೆ ಮಾಡಿ ಅಂತ ನಾವೇ ಹೋಗಿ ಇವ್ರನ್ನ ಕರ್ಕೊಂಡ್ ಬಂದ್ವಿ. ಸರಿ ಸರಿ, ಊರಿನ ಜನಕ್ಕೆ ಏನಾದ್ರೂ ಮಾಡ್ತಾನೆ ಇರ್ತೀರಪ್ಪ. ಆಯ್ತು, ನನ್ನಿಂದ ಏನಾಗಬೇಕಾಯ್ತು ನಿಮಗೆ? ನೋಡಿದ್ರ ನಾವ್ ಹೇಳಿಲ್ವಾ? ನಮ್ ಶೆಟ್ರು ಕೇಳದೆ ತಡ, ಏನ್ ಬೇಕೋ ತಗೊಂಡೋಗಿ ಅಂತಾರೆ. ನೋಡಿ ಶೆಟ್ರೆ, ಈ ಕಾರ್ಯಕ್ರಮನ ಕೋಟ್ಯಾಂತರ ಜನ ನೋಡ್ತಾರೆ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ನಿಮ್ ಅಂಗಡಿ ಫೇಮಸ್ ಆಗುತ್ತೆ. ಈ ಊರಲ್ಲಿ ವ್ಯಾಪಾರ ಡಬಲ್ ಆಗುತ್ತೆ. ಹೌದಾ? ನಮ್ಮ ಅಂಗಡಿ ಹೆಸರು ಕರ್ನಾಟಕದಲ್ಲೆಲ್ಲ ಬರುತ್ತೆ ಅಂದ್ರೆ ನಮ್ಮ ಅಂಗಡಿಲಿರೋ ಎಲ್ಲಾ ಮೂಟೆನೂ ಒಂದೊಂದು ಕೊಡ್ತೀನಿ. ನೋಡಿ, ಕಣ್ಣಾರೆ ನೋಡಿ. ಇಂಥವ್ರಿಗೆ ಪ್ರಚಾರ ಸಿಗೋದ್ ಬೇಡವಾ? ಸಿಗೋದ್ ಬೇಡವಾ? ಅದಕ್ಕೆ ತಾನೇ ನಾವು ಬಂದಿರೋದು. ಶೆಟ್ರೆ, ನಿಮ್ ಅಂಗಡಿಲಿ ಬಾಸುಮತಿ ರೈಸ್ ಸಿಗುತ್ತೆ. ಏನ್ ಹಿಂಗ್ ಕೇಳ್ತಿದ್ಯಾ? ಇಷ್ಟೊಂದ್ ದೊಡ್ಡ ಅಂಗಡಿಯಲ್ಲಿ ಬಾಸ್ಮತಿ ರೈಸ್ ಇರಲ್ವಾ? ಇದೆ ಅಲ್ವಾ ಶೆಟ್ರೆ? ಹಂಗಾದ್ರೆ ಒಂದ್ ಮೂಟೆ ಬರ್ಕೊಳ್ಳ. ಏನ್ ಒಂದ್ ಮೂಟೆ? ಅದೆಲ್ಲ ಹಳೆ ಸ್ಟೈಲು. 2 ಮೂಟೆ. 6 ಕೋಟಿ ಜನ ನೋಡ್ತಾ ಇದ್ದಾರೆ. ಹಂಗಾರೆ 2 ಮೂಟೆ ಬರ್ಕೊಳ್ಳ. ಸಕ್ಕರೆ 2 ಮೂಟೆ. 6 ಕೋಟಿ ಜನ. ಆಯ್ತಾಯ್ತು. ಆಯಿಲ್ ಒಂದ್ 2 ಟಿನ್ನು. 6 ಕೋಟಿ ಜನ ನೋಡ್ತಾರೆ. ಬೇಳೆ ಇದೆಯಲ್ಲ, ಬೇಳೆ ಇದೆ ಇದೆ ಇದೆ. ಒಂದ್ 2 ಮೂಟೆ ಸಾಕು. 6 ಕೋಟಿ ಜನ ನೋಡ್ತಾರೆ. ಶೆಟ್ರೆ, ಆಯ್ತು. ಶೆಟ್ರೆ, ಇದ್ರ ಜೊತೆಗೆ ಒಂಚೂರು ಕ್ಯಾಶ್ ಕೊಟ್ರೆ ಹೇಳು. 6 ಕೋಟಿ ಜನ ನೋಡ್ತಾರೆ ಸರ್. ಆಯ್ತು ಶೆಟ್ರೆ, ನಮ್ ಕಡೆಯವ್ರು ಬರ್ತಾರೆ. ಕ್ಯಾಶು ದಿನಸಿನ ಅವ್ರ ಕೈಲಿ ಕೊಟ್ಟು ಕಳ್ಸ್ಬಿಡಿ. ನೋಡಿ ಬಾ, ನಮ್ ಶೆಟ್ರು ಅಂಗಡಿ ಹೆಸರು 2 ಸಲ ಒತ್ತಿ ಒತ್ತಿ ಹೇಳ್ಬೇಕು. ಹೌದು, ಟಿವಿಲಿ ಕಾರ್ಯಕ್ರಮ ಯಾವತ್ ಬರುತ್ತೆ? ನಾಳೆನೇ ಶೂಟಿಂಗು. ನಾಡಿದ ರಾತ್ರಿ 10 ಗಂಟೆಗೆ ಟಿವಿ ಮುಂದೆ ಕೂತ್ಕೊಂಡು ಕಾಯ್ತಾ ಇರಿ. ಇವ್ರೇನಮ್ಮ? ನಿಂತ್ಕೊಳ್ರಿ. ನಿಮ್ ಹೆಸರೇನ್ರಿ? ಹೇಳ್ರಿ. ಮಹೇಶ್ ಅಂತ ಹೇಳಿ. ಮಹೇಶ್ ಅವ್ರೆ, ಅದೇ ಮಧ್ಯರಾತ್ರಿ ಎಲ್ಲ ಫೋನ್ ಮಿಡ್ ನೈಟ್ ಫೋನ್ ಮಾಡ್ತಾರಾ? ಯಾಕ್ರಿ ಈ ಹುಡುಗಿ 12:30 1 ಗಂಟೆಗೆಲ್ಲ ಫೋನ್ ಮಾಡ್ತಾರ? ಯಾಕ್ರಿ? ಯಾರ್ ಸರ್? ನಾನಾ? ನೀವೆಲ್ದ ಇನ್ಯಾರ್ರಿ? ನಂಬರ್ ಹೇಳಮ್ಮ. ನೋಡಮ್ಮ ಹೌದು ಸರ್, ನಂದೇ ನಂಬರ್ ಸರ್. ಮತ್ತೆ ನಿನ್ ನಂಬರ್ ಅಲ್ದೇ ಇದೆ, ನಿನ್ ಮೇಲೆ ಯಾಕೆ ಹೇಳ್ತಾ ಇದ್ಲ ಹುಡುಗಿ? ಸರ್, ನಾನ್ ಫಾಲೋ ಮಾಡಿಲ್ಲ ಸರ್. ಸರ್, ದಿವಸ ಫಾಲೋ ಮಾಡ್ತಾನೆ ಸರ್. ಫಾಲೋ ಬೇರೆ ಮಾಡ್ತಾರೆ. ಇವಳನ್ ಐಶ್ವರ್ಯ ಫಾಲೋ ಮಾಡಿ. ಸಲ್ಮಾನ್ ಖಾನ? ಸಲ್ಮಾನ್ ಬಿಡಿ ಸರ್, ಕೈ ಬಿಡಿ ಸರ್. ಸರ್, ಏನ್ ಸರ್ ಇದ್ರ ಸರ್? ಏನಾಯ್ತು? ನೋಡಿ ಸರ್, ಈ ಹುಡುಗಿಗೆ ಮಿಡ್ ನೈಟ್ ಅಲ್ಲೆಲ್ಲ ಫೋನ್ ಮಾಡ್ತಾನೆ. ಯಾವಾಗ್ಲೂ ಹಿಂಗೆ ಸರ್. ನಮ್ ಪಕ್ಕದ ಮನೆ ಹುಡುಗಿಗೂ ಇದೇ ತರ ಮಾಡಿ ಅವ್ಳು ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ಹೌದಾ? ಸರ್, ನಾನಾ ಇವ್ರಿಗೆ ಫೋನ್ ಮಾಡಿದ್ನಾ? ಇವಳಿಗೆ ಫೋನ್ ಮಾಡಲ್ಲ ನೀನು? ಯಾರಂತಾನೆ ಗೊತ್ತಿಲ್ಲ ಸರ್ ನಂಗೆ. ನನ್ ಮಗ ಗೊತ್ತಿಲ್ಲ ಅಂತ ಡೋ ಬೇರೆ ಮಾಡ್ತಾನಲ್ಲ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೀರಾ ಸರ್? ಕಾಲೇಜ್ ಲೇಟ್ ಆಗುತ್ತೆ. ಬಿಡಿ ಸರ್, ನಾನು ಹೋಗ್ತೀನಿ ಸರ್. ಸರ್, ಇವ್ನು ಮಾಡೋದು ಬಿಡ್ಬೇಡಿ, ಪೊಲೀಸ್ ಕೊಡಿ. ಒಂದ್ ನಿಮಿಷ ರೀ. ಏನ್ರಿ ನನ್ ಬ್ಯಾಕ್ ಗ್ರೌಂಡ್ ಏನಂತ ಗೊತ್ತೇನ್ರಿ ನಿಮ್ಗೆ? ಬ್ಯಾಕ್ಗ್ರೌಂಡ್ ಇದೆ ನಿಮ್ಗೆ? ಅಷ್ಟು ದೊಡ್ಡ ನೀನು? ಇಲ್ಲಿ ಒಂದ್ ನಿಮಿಷ ಇರಿ. ಹೌದಾ? ಇಲ್ಲಿ ಹೌದಾ? ಯಾರಿಗೆ ಫೋನ್ ಮಾಡ್ತೀಯ ನೀನು? ಇನ್ಸ್ಪೆಕ್ಟರ್ಗೆ. ಏನ್ ಹೆಸರು ಅವ್ರದ್ದು? ವೆಂಕಟೇಶ್ ಅಂತ. ನಂಗೆ ಗೊತ್ತು ಸರ್. ವೆಂಕಟೇಶ್ ಅವರ? ಈಗ ಬರ್ತಾರೆ, ಇಲ್ಲಿ ಪಾರ್ಟಿಗೆ ಬರ್ತಾರೆ. ಆಲ್ರೆಡಿ ಅವ್ರು ಇಲ್ಲಿಗೆ ಬಂದಿದ್ದಾರೆ. ನಾವೇ ಕರ್ಕೊಂಡು ಬಂದಿದ್ದೀವಿ. ಎಲ್ಲಿ ಬಂದಿದ್ದಾರೆ? ಅಲ್ಲಿ ನೋಡು. ಮೇಕೆಗಳು ಸಾರ್ ಮೇಕೆಗಳು ಕಾರ್ಯಕ್ರಮ ಕರ್ನಾಟಕದ ಜನತೆ ಎಲ್ಲರೂ ನೋಡ್ತಾರೆ. ಅದ್ರಲ್ಲೆಲ್ಲ ನಿಮ್ಗೆ ಹೆಸರು ಹಾಕ್ತಿವಿ. ನಿಮ್ಮ ಬಿಸ್ನೆಸ್ ಡಬಲ್ ತ್ರಿಬಲ್ ಆಗ್ತದೆ ಅಂತ ಹೇಳ್ಬಿಟ್ಟು ನನ್ನ ಪ್ರಾವಿಯನ್ ಸ್ಟೋರ್ ಅಲ್ಲಿ ಎಲ್ಲಾ ಐಟಮ್ 2 ಮೂಟೆ ಎಳ್ಕೊಂಡು ಹೋಗ್ಬಿಟ್ರಲ್ಲ ಸರ್. ನಾವೀಗ ಏನ್ ಮಾಡ್ಬೇಕು ಸರ್? ಬರ್ಕೊಳ್ರಿ, ಕಂಪ್ಲೇಂಟ್ ಬರ್ಕೊಳ್ರಿ. ನೀನ್ ಹೇಳಮ್ಮ. ನನ್ ಮಗಳಿಗೆ ಒಳ್ಳೆ ಗಂಡು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರನೇ 1 ಲಕ್ಷ ರೂಪಾಯಿ ಚೀಟಿ ಹಾಕಿ ಫಸ್ಟ್ ಚೀಟಿನೇ ತಗೊಂಡ್ ಹೋಗಿದ್ದಾನೆ, ಗೊತ್ತಾ ಸರ್? ಬರ್ಕೊಳ್ರಿ. ಬರ್ಕೋತಾ ಇದ್ರನ್ರಿ? ನೀವ್ ಹೇಳ್ರಿ. ನಾನ್ ಬ್ಯಾಂಕ್ ಮ್ಯಾನೇಜರ್ ಸರ್. ಒಂದೇ ಹೆಸರನ್ನ 2 ಬ್ಯಾಂಕ್ ತೋರಿಸಿ ಕಲರ್ ಜೆರಾಕ್ಸ್ ಮಾರ್ಕ್ಸ್ ಕಾರ್ಡ್ ಕೊಟ್ಬಿಟ್ಟು ಬ್ಯಾಂಕ್ಗೆ ಮೋಸ ಮಾಡಿದ್ದಾರೆ ಸರ್. ಬರ್ಕೋತಿದ್ರೇನ್ರಿ? ನೆಕ್ಸ್ಟ್. ನೀವು ಅದ್ರ ಶಾಮೀಲಾಗಿದ್ದೀರಾ ಅನ್ಸುತ್ತೆ. ನೀವು ಶಾಮೀಲಾಗಿದಾರ ಅಂತ ಬರ್ಕೊಳ್ರಿ. ನಾವು ಶಾಮೀಲಾಗಿದ್ದೀವಿ ಅಂತ. ನಿಮ್ದೇನ್ರಿ? ನಿಮ್ದು ಕ್ರೈಮ್ ಡೈರಿಲಿ ಹಾಕಿಸ್ಬೇಕಾಗತ್ತೆ. ನನ್ ಮಕ್ಳು ಕರ್ನಾಟಕದಲ್ಲಿ ಎಲ್ಲೇ ಇರ್ಲಿ, ನಾನು ಬರೇ ವಾಸ್ತೇನೆ ಕಂಡಿಡಿದ್ರ ಅಲ್ವಾ ಸರ್? ಯಾಕೋ ವಾಸನೆ ಬೆಂಗಳೂರು ದಿಕ್ಕಿಂದ ಬರ್ತಾ ಇದೆ. ಇವತ್ತೇ ಬೆಂಗಳೂರಿಗೆ ಹೋಗಿ ನನ್ ಮಕ್ಳನ್ನ ಹಿಡ್ಕೊಂಡೆ ಈ ಸ್ಟೇಷನ್ಗೆ ವಾಪಸ್ ಬರೋದು. ಶಿವ್, ನನಗೆ ಬೆಂಗಳೂರು ನೋಡಿದ್ರೇನೆ ಭಯ ಆಗ್ತಿದೆ. ನಾವು ಇವತ್ತೇನೋ ಚೆನ್ನಾಗಿದ್ದೀವಿ, ಮುಂದೇನೋ ಚೆನ್ನಾಗಿರ್ತೀವ ಅಂತ ಗೊತ್ತಿಲ್ಲ. ನಾವು ಚೆನ್ನಾಗಿರುವಾಗ್ಲೇ ನಮ್ ದುಡ್ಡನ್ನ ಹಂಚ್ಕೊಂಡ್ಬಿಡೋಣ. ಸೇಮ್ ಐಡಿಯಾ ನನಗೂ ಬಂತು. ಹೌದು, ಎಷ್ಟಿದೆ ದುಡ್ಡು ನಮ್ಮ ಹತ್ರ? 22 ಲಕ್ಷ ಇದೆ. ಹಂಗಾರೆ ಒಂದ್ ಕೆಲಸ ಮಾಡಿ, ನನ್ಗೆ 12 ಲಕ್ಷ ಕೊಟ್ಟು. ಯಾಕೆ? 11 ಲಕ್ಷ ಆಯ್ತು. ಸರಿ, ಫಸ್ಟ್ ಟಿಫನ್ ಮಾಡೋಣ. ಓಕೆ, ಇದನ್ನ ರಾತ್ರಿ ಹಂಚ್ಕೊಳ್ಳೋಣ. ಓಕೆ. ಹೇಳಿ ಸರ್, ಏನ್ ತರ್ಲಿ? ಅದೇ ಯಾವ್ದೋ ತಾಜ್ ವೆಸ್ಟ್ ಎಂಡ್. ಅಲ್ಲಿಂದ ಬಿರಿಯಾನಿ ಸರ್. ನಿಮ್ಗೂನಾ ಸರ್? ಓಕೆ ಓಕೆ ಸರ್. ದುಡ್ಡು ನಿಮ್ಮ ಹತ್ರ ಎಲ್ಲ ದುಡ್ಡ ಸರ್? ಡೋಂಟ್ ವರಿ ಸರ್. ಸರ್,
ನೀವೇನು ತಪ್ಪು ತಿಳ್ಕೊಳಲ್ಲ ಅಂದ್ರೆ ನಿಮ್ನೇನೋ ಕೇಳ್ಬೇಕು ಅನ್ಕೊಂಡಿದೀನಿ ಸರ್. ಕೇಳಪ್ಪ ಅದೇನ್ ಕೇಳು. ಸರ್ ನೀವು ಮಾಡ್ತಾರೋ ಬಿಸ್ನೆಸ್ ಏನು ಸರ್? ಅದಾ 3 ಹಾಕ್ತಿವಿ 100 ಬಾಚ್ತೀವಿ. ಅಂದ್ರೆ ಅಂದ್ರೆ ಅದು ಏನು ಬಿಸ್ನೆಸ್ ನಮ್ಮ ಊರಲ್ಲಿರೋ ಪ್ರಾಪರ್ಟಿ ಎಲ್ಲ ಮಾರ್ಬಿಟ್ಟು ಇಲ್ಲಿಗೆ ಬಂದಿದೀವಿ. ಬೇಜಾನ್ ದುಡ್ಡಿದೆ. ಏನ್ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ನೀನು ಒಂದ್ ಸಜೆಷನ್ ಕೊಡು, ಏನ್ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ? ಸರ್ ನೀವು ಜ್ಯೋತಿಷ ನಂಬ್ತೀರಾ ಸರ್? ಏನ್ ಜ್ಯೋತಿಷ? 100 ರೂಪಾಯಿ ಕೊಟ್ರೆ ಮನೆ ಕಟ್ಟಿಸ್ತೀರಾ ಅಂತಾರೆ, 500 ರೂಪಾಯಿ ಕೊಟ್ರೆ ಅರಮನೆನೇ ಕಟ್ಟಿಸ್ತೀರಾ ಅಂತಾರೆ. ಜ್ಯೋತಿಷ ಅಂತ ನೋಡು ನೋಡು, ಜ್ಯೋತಿಷ್ಯದವ್ರ ಬಗ್ಗೆ ಮಾತ್ರ ಏನು ಮಾತಾಡಬೇಡ, ಬೇಕಾದ್ರೆ ನನ್ ಬಗ್ಗೆ ಮಾತಾಡು. ಯಾಕೆ ಜ್ಯೋತಿಷ್ಯ ನಂಬಿ ಎಷ್ಟೋ ಜನ CM ಆಗಿಲ್ವಾ? ಜ್ಯೋತಿಷ್ಯ ನಂಬಿ ಐಶ್ವರ್ಯ ಅಭಿಷೇಕ್ ಬಚ್ಚನ್ ಮದುವೆ ಫಿಕ್ಸ್ ಆಗಿಲ್ವಾ? ಹಂಗೆ ಜ್ಯೋತಿಷ್ಯ ನಂಬಿ ನಾಳೆ ನಾನ್ ದೊಡ್ಡ ವ್ಯಕ್ತಿ ಆಗ್ಬಹುದು. ಆಗ್ತೀಯಾ ಏನಪ್ಪಾ ನಿಂಗೆ ಯಾರು ಒಳ್ಳೆ ಜ್ಯೋತಿಷ್ಯವ್ರು ಗುರ್ತಿದಾರ? ಗೊತ್ತು ಸರ್. ಸರ್ ಒಂದ್ ಅರ್ಧ ಗಂಟೆ ವೇಟ್ ಮಾಡ್ತಾ ಇರಿ, ಬೇಗ ಹೋಗಿ ಟಿಫನ್ ತಂದ್ಬಿಡ್ತೀನಿ. ಆಮೇಲೆ ಒಳ್ಳೆ ಜ್ಯೋತಿಷನ ಹತ್ರ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನನ್ನನ್ನ ಲೈಫ್ ಲಾಂಗ್ ನೀವು ನೆನೀತಾ ಇರ್ಬೇಕು. ಎಲ್ಲಿ ನಿನ್ ಕೈ ಕೊಡು. ಇದು ಕೈಯ? ಇನ್ನೇನ್ ಕಾಲ. ಮಾತಾಡ್ಬಿಡ ಸುಮ್ಮನೆ. ಇಂಥ ಕೈನ ನಾನ್ ಯಾವತ್ತೂ ನೋಡೇ ಇಲ್ಲ. ನೀವ್ ಹೆಂಗ್ ನೋಡಕ್ ಸಾಧ್ಯ? ಇದು ನನ್ನ ಹತ್ರ ಇರುತ್ತೆ. ಸ್ವಲ್ಪ ಸುಮ್ಮನಿರಯ್ಯ. ಹೇಳಿ ಸ್ವಾಮಿ ಹೇಳಿ. ಇಂಥ ಹಸ್ತನ ನಾನ್ 3 ನೋಡಿರೋದು. ಯಾರ್ಯಾರ್ದು? ಒಂದು ಕುಮಾರು, 2ನೇದು ಅಮರ್ನಾಥ್. ಯಾರಿವ್ರು? ಕುಮಾರು ಅಂದ್ರೆ ಸಾಹಸ ಸಿಂಹ ವಿಷ್ಣುವರ್ಧನ್, ಅಮರ್ನಾಥ್ ಅಂದ್ರೆ ರೆಬಲ್ ಸ್ಟಾರ್ ಅಂಬರೀಷ್, 3ನೇ ಹಸ್ತ ನಿಂದು. ಅಯ್ಯೋ, ಈ ಹಸ್ತದಲ್ಲಿ ಹೇಳ್ತಾ ಇದೆ ಲಕ್ಷ್ಮಿ, ಸರಸ್ವತಿ, ವಿನಾಯಕ 3 ಇಲ್ಲಿದ್ದಾರೆ. ನೀನು ಮುಂದೆ ದೊಡ್ಡ ಸೂಪರ್ ಸ್ಟಾರ್ ಆಗ್ತೀಯ. ಅಯ್ಯೋ ಸ್ವಾಮಿ. ಅಷ್ಟೇ ಅಲ್ಲ, ಕಲ್ಪನಾ, ಶಂಕರ್ನಾಗ್ ಅಂತವ್ರಿಗೆಲ್ಲ ಭವಿಷ್ಯ ಹೇಳ್ದವನು. ಅವರೆಲ್ಲ ಎಲ್ಲಿದ್ದಾರೆ ಗೊತ್ತಾ? ಮೇಲಿದ್ದಾರೆ. ಕೇಳಕ್ಕಾಗತ್ತಾ? ಸುಮ್ಮನಿರು ಅಂದ್ರೆ ನೀವ್ ಹೇಳಿ. ಶಿವ, ನಾನು ರಂಗಭೂಮಿಯಲ್ಲಿ ಸಿನಿಮಾದಲ್ಲಿ ಇಷ್ಟು ದೊಡ್ಡ ನಟಿ ಆಗ್ಬೇಕಾದ್ರೆ ಕಾರಣ ಯಾರು ಗೊತ್ತಾ? ಇದೇ ಭವಿಷ್ಯ ಹೇಳ್ತಿದ್ದಾರಲ್ಲ ಅವರಿಂದ. ನಾನಿವತ್ತು ಇಷ್ಟು ದೊಡ್ಡ ನಟನಾಗ್ಬೇಕಾದ್ರೆ ಕಾರಣ ಯಾರು ಗೊತ್ತಾ? ಯಾರು ಸ್ವಾಮಿ? ಇವ್ರೆ. ನಂಬಿಕೆ ಬಂತು ಸ್ವಾಮಿ, ನಂಬಿಕೆ ಬಂತು. FM ಚಾನೆಲ್ ತರ ಚೇಂಜ್ ಮಾಡ್ತಾರ, ನಂಬಿಕೆ ಬಂತು. ನನಗೆ ಈಗ ನಂಬಿಕೆ ಬಂತಲ್ಲ. ಶಂಕರಣ್ಣ, ಸಿನಿಮಾಲ್ ನನ್ಗೆ ಯಾರು ಪರಿಚಯ ಇಲ್ಲ, ಹೆಂಗ್ ಸ್ವಾಮಿ ನಾನು ಹೀರೋ ಆಗ್ಲಿ? 1 ನಿಮಿಷ ಇರು. ಹಲೋ, ನಮಸ್ಕಾರ ಡೈರೆಕ್ಟ್ರೆ. ಒಂದು ಹುಡುಗನ್ನ ಕಳಿಸ್ತಾ ಇದ್ದೀನಿ. ಆಹಾ, ಆತನ ಹಸ್ತ ನೋಡ್ದೆ, ದೊಡ್ಡ ಸೂಪರ್ ಸ್ಟಾರ್ ಆಗೋ ಯೋಗ ಇದೆ. ಆತನ್ನ ನಿಮ್ಮ ಹತ್ರ ಕಳ್ಸ್ಕೊಡ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನೇ. ಕಾರ್ ಯಾಕೋ ಸ್ಟಾರ್ಟ್ ಆಗ್ತಿಲ್ಲ, ಇಲ್ಲಿ ಯಾರಾದ್ರೂ ಮೆಕ್ಯಾನಿಕ್ ಸಿಗ್ತಾರಾ? ಮೆಕ್ಯಾನಿಕ್ ಬೇಕಾಗಿಲ್ಲ, ನಾನ್ ಟ್ರೈ ಮಾಡಿದ್ರೆ ಓಕೆ. ನೀವೇ ಟ್ರೈ ಮಾಡಿ ಪ್ಲೀಸ್. ನನಗೆ ಮರ್ಸಿಡೀಸ್ ಕಾರ್ ಬಗ್ಗೆ ಗೊತ್ತು, ಇಂಥ ಕಾರ್ಗಳ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಆದ್ರೂ ಟ್ರೈ ಮಾಡ್ತೀನಿ. ಓಕೆ, ಓನ್ಲಿ ಫಾರ್ ಯು. ಶ್ಯೂರ್, ಥ್ಯಾಂಕ್ ಯು. It was a simple problem. ತಗೊಳ್ಳಿ, ಇನ್ಮೇಲೆ ನಿಮ್ ಕಾರ್ ಸ್ಟಾರ್ಟ್ ಆಗತ್ತೆ. ವಾಟ್ ಅ ಸರ್ಪ್ರೈಸ್. ಮೆಕ್ಯಾನಿಕ್ ಬಂದಿದ್ರು ಇಷ್ಟು ಫಾಸ್ಟ್ ಆಗಿ ರಿಪೇರ್ ಮಾಡ್ತಾ ಇರ್ಲಿಲ್ಲ. ಇದೆಲ್ಲ ಮಾಮೂಲಿ. ದಟ್ಸ್ ಸೋ ಗ್ರೇಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನನಗೆ ಮೀಟಿಂಗ್ ಸ್ವಲ್ಪ ಲೇಟ್ ಆಗ್ತಿದೆ, ನಾನು ಹೋಗ್ಬಿಟ್ಟು ಬರ್ತೇನೆ. ಬಾಯ್, ಸಿ ಯು. ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್, ಇಲ್ಲೇ ಒಂದು ಕಾಫಿ ಶಾಪ್ ಇದೆ, ಅಲ್ಲಿ ಹೋಗಿ ಕಾಫಿ ಕುಡ್ಕೊಂಡು ಬರೋಣ. ನನಗೆ ಟೈಮ್ ಇಲ್ಲ, ಆದ್ರೂ ನೀವ್ ಹೇಳ್ತಾ ಇದೀರ ಅಂದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಓಕೆ. ಕಾರ್ ನೀವೇ ಡ್ರೈವ್ ಮಾಡಿ. Oh, my pleasure. My pleasure. ಲೆಟ್ಸ್ ಗೋ. Yes. By the way, ನಿಮ್ಮ ಹೆಸರು? ನನ್ನ ಹೆಸರು ಸೌಮ್ಯ ಅಗರ್ವಾಲ್.
ನಾನು ಅನಿಲ್. ಬೆಂಗಳೂರಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಆಕ್ಚುಲಿ ನಾನು ಬೆಂಗಳೂರು ಹೊಸಬ. ನಮ್ಮೂರು ಶಿವಮೊಗ್ಗ. ನಮ್ಮ ತಂದೆ ಬಂದ್ಬಿಟ್ಟು ಎಕ್ಸ್ ಮಿನಿಸ್ಟರು. ನಮ್ಮೂರಲ್ಲಿರೋ ಎಲ್ಲ ಪ್ರಾಪರ್ಟಿನ ಮಾರಿ ಇಲ್ಲೇನಾದ್ರೂ ಬಿಸ್ನೆಸ್ ಶುರು ಮಾಡೋಣ ಅಂತ ಬಂದಿದ್ದೀನಿ. 1 ತಿಂಗಳಿಂದ ಅಶೋಕ ಹೋಟ್ಲಲ್ಲಿ ರೂಮ್ ಹಾಕಿ ಏನ್ ಬಿಸ್ನೆಸ್ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಅಗರ್ವಾಲ್ ಬಿಲ್ಡರ್ಸ್ ಬಗ್ಗೆ ಕೇಳಿರ್ಬೇಕಲ್ಲ? ಕೇಳಿದ್ದೀನಿ. ಆ ಕಂಪನಿ ನಮ್ ಫಾದರ್ದೆ. ನೀವಿಲ್ಲಿ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ನ ನೋಡಿರ್ಬೇಕಲ್ಲ? ಅದು ನಮ್ದೇ. ಅದನ್ನ ನಾವು ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಗವರ್ಮೆಂಟ್ಗೆ ಗಿಫ್ಟ್ ಕೊಟ್ಟಿದೀವಿ. ಏನ್ ಉದಾರಿತನ. ಅಲ್ಲೋಡಿ, ಆ ಬಿಲ್ಡಿಂಗ್ ಕಾಣಿಸ್ತಿದ್ಯಲ್ಲ, ಅದು ನಮ್ದೇ. ಇಲ್ಲಿ ಬಿಸ್ನೆಸ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ರೆಡಿ. ಬೆಂಗಳೂರಲ್ಲಿ ತುಂಬಾ ಮೋಸ ಮಾಡ್ತಾರಂತೆ, ನಂಬೋದು ಸ್ವಲ್ಪ ಕಷ್ಟ. ಆದ್ರೆ ನಿಮ್ಮನ್ನ ನೋಡಿದ್ರೆ ಯಾಕೋ ನಂಬೇಕು ಅಂತ ಅನ್ಸುತ್ತೆ. ಹೇಗೂ ಮನೆ ಹತ್ರನೇ ಬಂದಿದೀವಿ, ಮನೆಗೆ ಬನ್ನಿ. ನಮ್ ಡ್ಯಾಡಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಓ, ಇಟ್ ವಿಲ್ ಬಿ ಮೈ ಆನರ್. ನೀವು ಏನ್ ಮಾಡ್ತಿದ್ದೀರಾ? ಎಲ್ಲ ನಿಂತ್ಕೊಂಡೇ ಕೇಳ್ಬೇಕಾ? ಬನ್ನಿ ಕೂತ್ಕೊಳ್ಳಿ. ಈಗ ಹೇಳಿ, ನೀವು ಏನು ಮಾಡ್ತಿದ್ದೀರಾ? ಅದು ಡ್ಯಾಡಿ, ಅದನ್ನೇ ಮಾತಾಡ್ಬೇಕು ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಇವ್ರು ಊರಲ್ಲಿರೋ ಪ್ರಾಪರ್ಟಿನೆಲ್ಲ ಮಾರಿ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂತ ಬಂದಿದ್ದಾರೆ. ಇವ್ರು ನನ್ನನ್ ಕೇಳಿದ್ರು ಯಾವ ಬಿಸ್ನೆಸ್ ಚೆನ್ನಾಗಿರುತ್ತೆ ಅಂತ. ನಿಮ್ ನೆನ್ಪಾಯ್ತು, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಡ್ಯಾಡಿ ನನ್ಗೋಸ್ಕರ ಸ್ವಲ್ಪ ಪ್ಲೀಸ್ ಹೆಲ್ಪ್ ಮಾಡಿ. ಏನಮ್ಮ ನೀನು ಹೇಳಿದ ಮೇಲೆ ನಿನ್ನ ಮಾತಿಗೆ ಇಲ್ಲ ಅಂತೀನ? ಅವ್ ನೋಡಿ ಮಿಸ್ಟರ್ ಅನಿಲ್, ಬೆಂಗಳೂರಲ್ಲಿ ಇರುವಂತ ಎಲ್ಲ ಹೆಚ್ಚಿನ ಅಪಾರ್ಟ್ಮೆಂಟ್ಸ್ ನಂದೇ. ಆಮೇಲೆ ನೀವು ಈ ಅಗರ್ವಾಲ್ ಬಿಲ್ಡರ್ಸ್ ಹೆಸರನ್ನ ಕೇಳಿದಿರಲ್ಲ? ಸರ್, ಕೇಳಿದೀನಿ. ಕಂಪ್ನಿ ಅದು ನಂದೇ. ನೋಡಿ, ನಾನು 6 ಅಂತಸ್ತಿನಿಂದ 60 ಅಂತಸ್ತಿನವರೆಗೂ ಕಟ್ಟಿನ ಬಿಲ್ಡಿಂಗು. ನಮ್ಮದೆಲ್ಲ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್. ಸರಿ, ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಿ ಹೇಳಿ? ಸರ್, ನಾನು ಇನಿಷಿಯಲಿ ಒಂದು 10 ಲಕ್ಷದಿಂದ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. 10 ಲಕ್ಷನಾ? ಡ್ಯಾಡಿ, ತಮಾಷೆ ಮಾಡ್ಬೇಡಿ. ಆ HSP ಲೇಔಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಕಮ್ಮಿ ಏನ್ರಿ, ಅದಕ್ಕೆ ಇವ್ರನ್ನ ಪಾರ್ಟ್ನರ್ ಆಗಿ ತಗೊಳ್ಳಿ. ಬೇಕಾದ್ರೆ ನನ್ನ ಹೆಸರಲ್ಲಿರೋ 10 ಲಕ್ಷ ಶೇರು ಇವ್ರಿಗೆ ಹಾಕಿ. ಓಕೆ. ಅಂದಹಾಗೆ ದುಡ್ಡು ಯಾವಾಗ ಇನ್ವೆಸ್ಟ್ ಮಾಡ್ತೀರಾ? ಸರ್, ಇವತ್ತೇ ಇನ್ವೆಸ್ಟ್ ಮಾಡೋಣ. ಈಗಲೇ ತಂದ್ಬಿಡ್ತೀನಿ ಸರ್. ಈಗ ಅಶೋಕ ಹೋಟ್ಲು ಹೋಗೋದು ಬರೋದು ಅಷ್ಟೇ. ಅಶೋಕ ಹೋಟ್ಲಿನ ಎದುರುಗಡೆ ಒಂದು ದೊಡ್ಡ ಕಾಂಪ್ಲೆಕ್ಸ್ ನೋಡಿದೀರಾ? ನೋಡಿದ್ದೀನಿ. ತುಂಬಾ ಚೆನ್ನಾಗಿದೆ ಸರ್. ಅದು ನಿಮ್ದೇನಾ? ಅದು ನಂದೇ. ಬ್ಯೂಟಿಫುಲ್ ಸರ್. ನಾನು ಹೋಗ್ಬಿಟ್ಟು ದುಡ್ಡು ತಗೊಂಡು ಬಂದ್ಬಿಡ್ತೀನಿ. ಓಕೆ. ಇರಿ ಅನಿಲ್, ನಾನು ಬರ್ತೀನಿ. ಬೆಂಗಳೂರಿನಲ್ಲಿ ಚೀಟರ್ಸ್ ತುಂಬಾ ಇದಾರೆ. ದುಡ್ಡೇನಾದ್ರೂ ತರವಾಗಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾನು ಬರ್ತೀನಿ. ಅಮ್ಮ, ಅನಿಲ್ಗೆ ಹಲ್ವಾ ಅಂದ್ರೆ ತುಂಬಾ ಇಷ್ಟ. ಮಾಡಿದ್ದೀರಿ, ನಾವೀಗ ಬೇಗ ಬಂದ್ಬಿಡ್ತೀವಿ. ದುಡ್ಡು ತನ್ನಿ, ಮಾಡಿ ಬನ್ನಿ. ಅಶೋಕ ಹೋಟೆಲಿನ ಮುಂದೆ ಕಾಂಪ್ಲೆಕ್ಸ್ ಎಲ್ಲಿದೆ? ಅಲ್ಲಿ ಇರುವುದು ಗಾಲ್ಫ್ ಕ್ಲಬ್. ಈಗ ನಾನು ಮಾಡ್ತಾ ಇರೋದು 3 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಯಾವ ಧೈರ್ಯದ ಮೇಲೆ ನಿನ್ನ ನಂಬಿ ನಾನು ಸಿನಿಮಾ ಮಾಡ್ಲಯ್ಯ? ಊರಲ್ಲಿ 2 ಎಕರೆ ಜಮೀನಿದೆ ಸರ್, ಅದನ್ನ ಬೇಕಾದ್ರೆ ಮಾರಿ ಹಣ ತಂದ್ಕೊಡ್ತೀನಿ ಸರ್. ದಯಮಾಡಿ ಆಕ್ಟಿಂಗ್ ಒಂದು ಅವಕಾಶ ಮಾಡ್ಕೊಡಿ ಸರ್. ಏನೋ ನಾನೀಗ ದುಡ್ಡು ಕೊಡ್ತೀನಿ ಅಂತಿದ್ಯಾ ಸರ್? ಎಷ್ಟು ಧೈರ್ಯ ನನ್ನ ಚಿಲ್ಲರೆ ಡೈರೆಕ್ಟರ್ ಅನ್ಕೊಂಡ್ಯಾ? ನಡಿ. ಸರ್, ನೀವು ರೂಪೇಶ್ ಕುಮಾರೇ ಸರ್. ನನ್ನ ಕಣ್ಣ ನಾನೇ ನಂಬಕ್ ಆಗ್ತಾ ಇಲ್ಲ ಸರ್. ಯಾರೋ ಹೇಳಿದ್ರು ಸಿಂಗಾಪುರ್ ಫ್ಲೈಟ್ ಹೋಗುವಾಗ ಸತ್ತೋಗ್ಬಿಟ್ರು. ಇಲ್ಲ ಸರ್, ಖಂಡಿತ ನೀವು ರೂಪೇಶ್ ಕುಮಾರೇ ಸರ್. ಅಯ್ಯೋ, ನಾನ್ ರೂಪೇಶ್ ಕುಮಾರ್ ಅಲ್ಲ, ಫ್ಲೈಟ್ ಅಲ್ಲಿ ಸತ್ತವನು ಅಲ್ಲ, ನಾನ್ ಶಿವು ಅಂತ. ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ಪರಮಾನಂದ ಸ್ವಾಮಿಗಳು ನಿಮ್ಮ ಹತ್ರ ಕರ್ಕೊಂಡು ಹೋಗು ಅಂತ ನನ್ ಜೊತೆ ಕಳ್ಸಿದ್ರು. ನಿಮ್ಗೆ ಒಪ್ಸಿದೀನಿ. ನಾನಿನ್ ಬರ್ಲಾ? ನೀವು ರೂಪೇಶ್ ಕುಮಾರ್ ಅಲ್ವಾ? ಅಲ್ಲ ಸರ್. ನೀವು ರೂಪೇಶ್ ಕುಮಾರ್ ಅಲ್ವಾ? ಅಲ್ಲ ಸರ್. ಇಲ್ಲ ಸರ್, ನೀವೇ ರೂಪೇಶ್ ಕುಮಾರ್. ನಿಮ್ ಜೊತೆ 15 ದಿವಸ ಕೆಲಸ ಮಾಡಿದ್ದೀನಿ. ನನ್ನ ಹತ್ರ ತಮಾಷೆ ಇಲ್ಲ ಮಾಡಿಲ್ಲ ಸರ್. ನೀವೇ ರೂಪೇಶ್ ಕುಮಾರ್. ಇಲ್ಲ ಅಲ್ಲ. ಫೋನ್. ಹಲೋ. ಹಾ ಸರ್, ಸಿಕ್ಬಿಟ್ರು ಸರ್. ರೂಪೇಶ್ ಕುಮಾರ್ ಸಿಕ್ಬಿಟ್ರು ಸರ್. ಅವರೇ ಸರ್ ಇವರು. ಸರ್, ಡಿಟೋ ರೂಪೇಶ್ ಕುಮಾರ್ ಸರ್. ಏನಂದ್ರೆ ಎಲ್ಲಾ ಡಿಸ್ಟ್ರಿಬ್ಯೂಟರ್ಗಳು ಬಂದಿದ್ದಾರೇನ್ರ? ಒಂದ್ ಕೆಲಸ ಮಾಡಿ, ಎಲ್ಲರೂ ಒಟ್ಟಿಗೆ ಕರ್ಕೊಂಡ್ ಬಂದ್ಬಿಡಿ. ನೋಡಿದ ಕೂಡಲೇ ಸಣ್ಣ ಆಗ್ಬಿಡ್ತಾರೆ ಸರ್. ಓಕೆ ಸರ್. ರೂಪೇಶ್ ಸರ್, ಕೈ ಬಂತು ಬಾಯಿ ಬರ್ಲಿವಲ್ಲಪ್ಪ. ಅಯ್ಯ.
ಯಾರ್ ಸರ್ ರೂಪೇಶ್ ಕುಮಾರ್? ರೂಪೇಶ್ ಕುಮಾರ್ ನೀವು ಅಂದ್ರೆ ನಂಬಲ್ಲಲ್ವಾ? ಇಲ್ಲ ಸರ್. ನೀವು ನಂಬದೇ ಇಲ್ಲ ಅಲ್ವಾ ಸರ್? ಅಲ್ಲಿ ನೋಡಿ ನನ್ ಫೋಟೋ. ಅಯ್ಯೋ ಎಲ್ಲ ಸೇಮ್ ಸೇಮ್. ಹೌದು ಸರ್, ನನ್ ಮುಖ. ನಿನ್ನ ಮುಖನೂ ಅಲ್ಲ, ನಿನ್ನ ಫೋಟೋನು ಅಲ್ಲ. ಇದು ರೂಪೇಶ್ ಕುಮಾರ್. ಅಯ್ಯೋ ರೂಪೇಶ್ ಕುಮಾರ್ ಅದೇನ್ ಬಿಡಿಸಿ ಹೇಳಿ ಸರ್. ನೋಡಿ ಸರ್, ನಾನು ಸಿನಿಮಾ ಮಾಡ್ತಾ ಇದ್ದೆ. ಅದರ ಹೆಸರು ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ. ಹೀರೋ ಬಂದು ರೂಪೇಶ್ ಕುಮಾರ್ ಅವರು. 15 ದಿವಸ ತುಂಬಾ ಚೆನ್ನಾಗಿ ಶೂಟಿಂಗ್ ನಡೆಸಿ ಸರ್. ನಮ್ಮ ಹೀರೋ ರೂಪೇಶ್ ಕುಮಾರ್ ಅವರು ಫ್ಯಾಮಿಲಿ ಸಮೇತ ಸಿಂಗಾಪುರ್ಗೆ ಹೋಗಿ ಬರ್ತೀನಿ ಅಂದ್ರು. ಹೋಗ್ ಬನ್ನಿ ಅಂದೆ. ಫ್ಲೈಟ್ ಅಲ್ಲಿ ಹೋಗುವಾಗ ಅವ್ರಿಗೆ ಅರ್ಜೆಂಟ್ ಆಯ್ತು. ಸೀದಾ ಹೋದ್ರು. ಟಾಯ್ಲೆಟ್ ಬಾಗಿಲು ತೆಗೆ ಬದಲು ಮೇನ್ ಡೋರ್ ತೆಗೆದು ಹೊರಟೇ ಹೋದ್ರು ಸರ್. ಫ್ರೀಯಾಗಿ ಸಿಕ್ತು ಅಂತ ಚೆನ್ನಾಗಿ ಕುಡ್ದ್ಬಿಟ್ಟಿರ್ತಾರೆ ಇದು. ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೋಡಿ ಮಿಸ್ಟರ್ ರೂಪೇಶ್ ಕುಮಾರ್. ಅಯ್ಯೋ ರೂಪೇಶ್ ಕುಮಾರ್ ಅಲ್ಲ, ಶಿವು. ಇನ್ನು ಮುಂದೆ ನೀವು ರೂಪೇಶ್ ಕುಮಾರ್. ನಾನು ಸಿನಿಮಾ ನೋಡಿದೆ ಅಂತ ಹೇಳಿದ್ನಲ್ಲ, ಅದರ ಹೆಸರು ಕಳ್ಳರಿದ್ದಾರೆ ಎಚ್ಚರಿಕೆ. 100 ಕೋಟಿ ರೂಪಾಯಿ ಈಗಾಗಲೇ ಖರ್ಚಾಗೋಗ್ಬಿಟ್ಟಿದೆ. ಎಲ್ಲಾ ಏರಿಯಾದ ಡಿಸ್ಟ್ರಿಬ್ಯೂಟರ್ಗಳು ನನಗೆ ಅಡ್ವಾನ್ಸ್ ಕೊಟ್ಟಿದ್ರು ಸರ್. ಯಾಕೆ ಹೇಳಿ? ನಾನೇ ಪ್ರೊಡ್ಯೂಸರು, ನಾನೇ ಡೈರೆಕ್ಟರ್ ಅಂತ ನಂಬಿಕೆ ಇಟ್ಕೊಂಡು. ಈಗ ಸಿನಿಮಾ ನಿಂತೋಯ್ತು. ಎಲ್ರು ನಮ್ಮ ಅಡ್ವಾನ್ಸ್ ವಾಪಸ್ ಕೊಡಿ ಅಂತ ಕೇಳ್ತಿದ್ದಾರೆ. ನಾನು ಮನೆ ಮಟ್ಟನೆಲ್ಲ ಮಾರಿ ಕೊಡ್ಬೇಕು ತೀರ್ಮಾನ ಮಾಡ್ಬಿಟ್ಟಿದ್ದೆ. ಇನ್ನು ನಾನು ಮನೆ ಮಠ ಮಾರಲ್ಲ. ನಿಮ್ಮನ್ನೇ ಹೀರೋ ಆಗಿ ಇಟ್ಕೊಂಡು ಮತ್ತೆ ಸಿನಿಮಾನ ಶುರು ಮಾಡ್ತೀನಿ. ನಿಮ್ಮಿಂದಲೇ 4-5 ಕೋಟಿ ಲಾಭ ಮಾಡ್ತೀನಿ. ಸರ್, ನೀವ್ ಹೇಳ್ತಾರ ತಮಾಷೆಗಾಗಿ ಅಲ್ಲ ತಾನೇ? ನಿಮ್ ಮಾತ ತುಂಬಾ ನಂಬ್ಕೊಂಡ್ಬಿಟ್ಟಿದೀನಿ. ಆಮೇಲೆ ಸುಳ್ಳಾದ್ರೆ ಮೆಂಟ್ಲಾಗ್ಬಿಡ್ತೀನಿ ಸರ್. ಏನೇ ನೀನು ನನ್ನೇನ್ ತಮಾಷೆ ಡೈರೆಕ್ಟರ್ ಅಂತ ತಿಳ್ಕೊಂಬಿಟ್ಯಾ? ನಾನು ಯಾವಾಗಲೂ ಸೀರಿಯಸ್. ನಾನು ಮಾಡೋ ಸಬ್ಜೆಕ್ಟ್ ಕೂಡ ಸೀರಿಯಸ್. ಆಕ್ಷನ್. ಏನಯ್ಯ ಇಷ್ಟೊಂದು ಎಫರ್ಟ್ ಹಾಕಿ ಮಾಡ್ತಾ ಇದೀಯಾ? ಸೂಪರ್ ಸೂಪರ್ ಕಣಯ್ಯ. ಈಗ ಫೈಟ್ ಸಾಕು. ಏನಾದ್ರು ಡೈಲಾಗು? 1 2 3 4 5 6 7 8 9 10. ಸೂಪರ್ ಸೂಪರ್ ಕಣಯ್ಯ. ನೀ ನನ್ನ ಸ್ಕ್ರೀನ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ಬಿಟ್ಟು ಕಣಯ್ಯ. ಗುಡ್ 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 ವೆರಿ ಗುಡ್. ನಮಸ್ಕಾರ ಸರ್. ಬನ್ನಿ ಸರ್, ಬನ್ನಿ ಸರ್. ಡಿಸ್ಟ್ರಿಬ್ಯೂಟರ್ಗಳು ನಮಸ್ಕಾರ ಮಾಡು. ಬನ್ನಿ ಸರ್, ಬನ್ನಿ ಸರ್. ಏನ್ ಸರ್ ಆಶ್ಚರ್ಯ ಆಗ್ತಾ ಇದೆ ನಿಮ್ಗೆ? ಸೇಮ್ ನಮ್ ರೂಪೇಶ್ ಕುಮಾರ್ ನೋಡ್ದಂಗೆ ಆಗತ್ತಲ್ಲಪ್ಪ. ಹೌದು ಸರ್. ನೀವೆಲ್ರು ನಮ್ಮ ಹೀರೋ ಸತ್ತೋಗ್ಬಿಟ್ಟ, ನಮ್ಮ ಅಡ್ವಾನ್ಸ್ ವಾಪಸ್ ಕೊಟ್ಟು ಕೇಳ್ತಿದ್ರಲ್ಲ, ನಮ್ ಕಷ್ಟ ವರ್ಸ್ಕೊಂಡು ಭಗವಂತ ಮೇಲಿಂದ ಈ ರೂಪೇಶ್ ಕುಮಾರ್ ಕಳ್ಸ್ಕೊಟ್ಟಿದ್ದಾನೆ ಸರ್. ಯಾಗಿದ್ದಾನೆ? ಟೀಟೋ ನಮ್ ರೂಪೇಶ್ ಕುಮಾರ್ ತರನೇ ಇದೆಯಲ್ಲಪ್ಪ. ನಿನ್ ಸ್ಟಾರೇ ಚೇಂಜ್ ಆಗೋಯ್ತು ಬಿಡು. ಸರ್ ಹಾಗಾದ್ರೆ ಶೂಟಿಂಗ್ ನ ಯಾವತ್ತಿಂದ ಇಟ್ಕೊಳ್ಳೋಣ ಸರ್? ನೋಡಿ, ನೀವ್ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಇನ್ನೂ 5 ದಿನ ಶೂಟಿಂಗ್ ಮಾಡಿ, ಆಮೇಲೆ ನಮ್ ಏರಿಯಾದ ಮೇಲೆ 1 ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ. ಅಲ್ಲಿವರೆಗೂ ನನ್ನ ದುಡ್ಡು ಮಾತ್ರ ಕೇಳ್ಬೇಡಿ. ನನಗ್ ಗೊತ್ತು ಸರ್, ನನಗ್ ಗೊತ್ತು. ನೀವು ಕೊಟ್ಟ ಮಾತನ್ನ ಯಾವತ್ತೂ ತಪ್ಪಿಲ್ಲ. ಆದ್ರೆ ಯೋಚನೆ ಬಿಡಿ. ಈಗ 5 ದಿವಸ ಶೂಟಿಂಗ್ ಮಾಡ್ಬೇಕು ಅಂತಂದ್ರೆ 10 ಲಕ್ಷ ರೂಪಾಯಿ ಆದ್ರೂ ಬೇಕು. ಫೈನಾನ್ಸ್ ಅಲ್ಲಿ ಹೋಗಿ ದುಡ್ಡು ತಗೊಳ್ಳೋಣ ಅಂತಂದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ಹಾಳಾದ್ದು. ಆ ಮಲ್ಲಿಕ ಬೇರೆ ಬಾಂಬೆಯಿಂದ ಯಾವಾಗ ಶೂಟಿಂಗ್ ಸರ್, ಯಾವಾಗ ಶೂಟಿಂಗ್ ಸರ್ ಫೋನ್ ಮಾಡ್ತಾನೆ ಇರ್ತಾಳೆ. ಸರ್, ಯಾವ ಮಲ್ಲಿಕ? ಅವಳೆ ನಮ್ಮ ಹೀರೋಯಿನ್ ಮಲ್ಲಿಕಾ ಶರವಟ್ ಅಂತ. ಮಲ್ರಿ ಪಿಕ್ಚರ್ ಹೀರೋಯಿನ್ ಮಲ್ಲಿಕ. ಈ ಪಿಕ್ಚರ್ ಹೀರೋಯಿನ್? ಹೌದು ಕಣೆ. ಸರ್, ನಾನೇ 10 ಲಕ್ಷ ಕೊಟ್ಬಿಡ್ತೀನಿ ಸರ್. ಏನ್ ತಿಳ್ಕೊಂಡ್ಬಿಟ್ಟಿದ್ದೀನಿ ನನ್ನ? ಆರ್ಟಿಸ್ಟ್ ಹತ್ರ ದುಡ್ಡು ತಗೊಂಡು ಡೈರೆಕ್ಟ್ ಮಾಡೋ ಡೈರೆಕ್ಟ್ ತಿಳ್ಕೊಂಡಿದ್ದೀನಿ ನನ್ನ. ಅಯ್ಯೋ ಸರ್, ನನಗೆ ಮಾತ್ರ ಹಂಗೆ ಹೇಳ್ಬೇಡಿ ಸರ್. ನನ್ನ ಹತ್ರ ದಯವಿಟ್ಟು ದುಡ್ಡು ಇಸ್ಕೊಳ್ಳಿ ಸರ್, ಪ್ಲೀಸ್ ಪ್ಲೀಸ್. ಹೇಳಯ್ಯ ಹೇಳಯ್ಯ. ಏನಯ್ಯ, ಕಲೆ ಅಂದ್ರೆ ಎಷ್ಟೊಂದು ಆಸಕ್ತಿ ನಿನಗೆ ಸರ್. ಬಹಳ ಸಂತೋಷ. ಆದ್ರೆ ಏನ್ ಮಾಡೋದು, ನನ್ನ ಮನಸ್ಸು ಒಪ್ತಾ ಇಲ್ಲ. ಕಲಾವಿದ್ರ ಹತ್ರ ದುಡ್ಡು ತಗೋಬೇಡ ಅಂತ ಇದೆ. ಆದ್ರೂ ನೀನ್ ಇಷ್ಟೊತ್ತು ಕೇಳ್ಕೊತಿದ್ದೆ ಅಂದ್ಮೇಲೆ ಆಗ್ಲಿ ಕಡೆಯ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಗುಡ್ ಗುಡ್. ನೀನೇನು ಕೊಡ್ತೀಯಪ್ಪ? ಆದ್ರೂ ನೋಡು, ಈಗ ನಾನ್ ನಿನಗೆ ಕೊಡ್ತಿರೋದು 5 ಲಕ್ಷ, ನೀನ್ ಕೊಡ್ತಿರೋದು 10 ಲಕ್ಷ. ಸಿನಿಮಾ ರಿಲೀಸ್ ಆಗ್ತಿದ್ದಂಗೆನೆ ಒಟ್ಟು 15 ಲಕ್ಷ ರೂಪಾಯಿ ಕೊಟ್ಬಿಟ್ಟಿರಪ್ಪ. ಓ, ಈ ದುಡ್ಡಿನ ವಿಷಯ ಬಿಡಿ ಸರ್. ಬೇಗ ಶೂಟಿಂಗ್ ಶುರು ಮಾಡಿ, ನನ್ನ ದೊಡ್ಡ ಹೀರೋ ಮಾಡಿ. KG ರೋಡ್ ಅಲ್ಲಿ ನನ್ನ ಕಟ್ಔಟ್ ನಿಲ್ಸ್ಕೊಡಿ ಸರ್. ಓಕೆ ಕಡೆ. ಸರ್, ದುಡ್ಡು ನಿಮಗೆ ಈಗ ಬೇಕಾ ಹೇಳಿ ಸರ್, ಕೊಡ್ತೀನಿ. ವೆರಿ ಗುಡ್ ವೆರಿ ಗುಡ್. ಆ ಮ್ಯಾನೇಜರ್ ಸರ್, ಆ ಮಲ್ಲಿಕಂಗ್ ಫ್ಲೈಟ್ ಟಿಕೆಟ್ 2 ಬರೋತರ. ಓಕೆ ಓಕೆ ಓಕೆ. ಏನ್ ಫೈಟ್ ಮಾಸ್ಟರ್ ಮುಖ ನೋಡ್ತಾ ಇದ್ದೀರಾ? ನಮ್ ಹೀರೋಗೆ ನಾಳೆಯಿಂದ ಫೈಟ್ ಹೇಳ್ಕೊಡ್ಬಾರ್ದಾ? ಏನ್ ಸರ್ ಹೇಳ್ಕೊಳಕ್ ಮೊದ್ಲೇ ನಮ್ನ ಹೊಡೆದಕ್ ಬಿಟ್ರಲ್ಲ ಸರ್. ಓಕೆ ಓಕೆ, ನೋಡಪ್ಪ, ನಮ್ ಹೀರೋ ಸಾಹೇಬ್ರನ್ನ ಜೋಪಾನವಾಗಿ ಕಾರಲ್ಲಿ ರೂಮ್ ವರ್ಗೂ ಕರ್ಕೊಂಡು ಹೋಗು. ಅವ್ರು 10 ಲಕ್ಷ ರೂಪಾಯಿ ಕೊಡ್ತಾರೆ, ಹಾಗೆ ತಗೊಂಡ್ಬಂದ್ಬಿಡು. ಓಕೆ 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 ಥ್ಯಾಂಕ್ ಯು ವೆರಿ ಮಚ್ ಸರ್. ಬರ್ತೀನಿ ಸರ್, ಬರ್ತೀನಿ ಸರ್. ಓಕೆ ಓಕೆ. ಕಳ್ಳರಿದ್ದಾರೆ ಎಚ್ಚರಿಕೆ. ಇನ್ನು ಮೇಲೆ
ನೀವು ನಮ್ಮ ಅಗರವಾಲ ಕಂಪನಿಗೆ ಪಾರ್ಟ್ನರ್. ಇವತ್ತಿಂದ ನಿಮ್ಮ ಟೈಮ್ ಚೇಂಜ್ ಆಯ್ತು. ಟೈಮು ಬೆಳಗ್ಗೆನೆ ಚೇಂಜ್ ಆಗೋಯ್ತು. ಬನ್ನಿ ಹಲ್ವಾ ಮಾಡಿದೀನಿ ತಿನ್ನೋರಂತ. ಬನ್ನಿ ಬನ್ನಿ. ಡೋಂಟ್ ವರಿ ಮಾಡಬೇಡ, ಕನ್ಫ್ಯೂಸ್ ಆಗಬೇಡ, ಅಸ್ಟ್ರಾಲಜಿ ಬಿಡಬೇಡ, ಬಿಟಾಕು ಬಿಟಾಕು ಯಾ ಬಿಟಾಕು ಬಿಟಾಕು. ಏನೋ ಜೋರಾಗಿ ಡಾನ್ಸ್ ಮಾಡ್ತಿದ್ಯಾ? ನೀನು ಜ್ಯೋತಿಷನ ನಂಬ್ತಾ ಇರ್ಲಿಲ್ಲ ಅಲ್ವಾ? ಅದೇ ಜ್ಯೋತಿಷದವ್ರು ನನ್ನ ಹೀರೋ ಆಗಿ ಬುಕ್ ಮಾಡಕ್ಕೆ ಹೆಲ್ಪ್ ಮಾಡಿದ್ರು. ಹೇಗೆ? ಆ ಪಿಕ್ಚರ್ ಹೆಸರು ಕಳ್ಳರಿದ್ದಾರೆ ಎಚ್ಚರಿಕೆ DTS. ಕಳ್ಳರಿದ್ದಾರೆ ಎಚ್ಚರಿಕೆ. ನಗು ಅಂತ ಇರ್ಲಿ. ನಾಳೆಯಿಂದ ನನ್ನ ನೋಡಕ್ಕೆ ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಆರ್ಟಿಸ್ಟ್ ಎಲ್ಲ ಬರ್ತಾರೆ. ಅದಕ್ಕೆ ಮೇಲಾಗಿ ಅಭಿಮಾನಿಗಳ ಕಾಟ ಜಾಸ್ತಿ ಆಗುತ್ತೆ. ಸೊ ನಾನ್ ನಿನಗೆ ರೂಮ್ ಬಿಟ್ಟು ಹೋಗು ಅಂತ ಹೇಳೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಹೇಗಿದ್ರು ನಾಳೆ ಸಂಜೆವರೆಗೂ ರೂಮ್ ಇರುತ್ತೆ. ಅದಕ್ಕೆ ನಾಳೆ ಸಂಜೆವರೆಗೂ ಇದ್ದು ಬಿಟ್ಟು ನಾನು ತಾಜ್ ವೆಸ್ಟ್ ಎಂಡ್ ಶಿಫ್ಟ್ ಆಗ್ತಾ ಇದೀನಿ. ನೀನ್ ಏನಾದ್ರು ನೋಡ್ಬೇಕು ಅಂತಿದ್ರೆ ತಾಜಿಗೆ ಬಂದ್ಬಿಡು. ಹೌದಾ? ನಾನು ಸಹ ವಿನ್ಸನ್ ಮೇನರ್ ಹೋಟೆಲ್ ಶಿಫ್ಟ್ ಆಗ್ತಾ ಇದ್ದೀನಿ. ನೀನು ಅಗರ್ವಾಲ್ ಬಿಲ್ಡರ್ಸ್ ಹೆಸರು ಕೇಳಿದ್ಯಾ? ಕೇಳಿಲ್ಲ. ನೀನ್ ಎಲ್ಲಿ ಕೇಳಿರ್ತೀಯ? ನನಗ್ ಗೊತ್ತು. ನಾನು ಅವ್ರಿಗೆ ಪಾರ್ಟ್ನರ್ ಆಗ್ತಾ ಇದ್ದೀನಿ. ಇನ್ಮೇಲೆ ಏನೇ ಇದ್ರು ನಂದು ಇಂಟರ್ನ್ಯಾಷನಲ್ ಲೆವೆಲ್ ಕಾಂಟ್ಯಾಕ್ಟ್. ಅವ್ರನ್ನೆಲ್ಲ ಇಂಥ ಕಾಂದಿಪಿಂಜಿ ಹೋಟೆಲ್ ಮೀಟ್ ಮಾಡಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ನಾನು ಅಲ್ಲಿ ಶಿಫ್ಟ್ ಆಗ್ತಾ ಇದ್ದೀನಿ. ನಿನಗೇನಾದ್ರೂ ನನ್ನ ಮೀಟ್ ಮಾಡ್ಬೇಕು ಅಂತಿದ್ರೆ ಅಪಾಯಿಂಟ್ಮೆಂಟ್ ತಗೊಂಡ್ ಮೀಟ್ ಮಾಡು. ಓಕೆ ಬಾಯ್. ನಮ್ದೇನೇ ಇದ್ರು 35-40 ಫ್ಲೋರ್ಸ್ ಬಿಲ್ಡಿಂಗ್ಸ್. ನಮ್ದು ಅಷ್ಟೇನೆ 35-40 ಫ್ಲೋರ್ಸ್ ಈಕ್ವಲ್ ಆಗಿ ಕಟ್ಔಟ್ ನ KG ರೋಡ್ ಅಲ್ಲಿ ನಿಲ್ಲಿಸ್ತಾರೆ. ಮೈ ನೇಮ್ ಇಸ್ ಜೂನಿಯರ್ ರೂಪೇಶ್ ಕುಮಾರ್. ರೂಪೇಶ್ ಕುಮಾರ. ಲೈಟ್ಸ್ ಕ್ಯಾಮ್ರಾ ಆಕ್ಷನ್. ಹೇ ಶಿವು, ಯಾಕೋ ಅಳ್ತಾ ಇದೀಯಾ? ನಿನ್ ಕಟ್ಔಟ್ ಕಟ್ಲಿಲ್ವಾ? ಕಟ್ಔಟ್ ಕಟ್ಟದಿರ್ಲಿ, ನಾನ್ ಚಟ್ಟನೆ ಕಟ್ಬಿಟ್ರಿ. ಏನು ಹಾಗಂದ್ರೆ? ನಾಳೆಯಿಂದ ಆಕ್ಟಿಂಗ್ ಟ್ರೈನಿಂಗ್ ಕೊಡ್ತೀವಿ ಬನ್ನಿ ಅಂತ ಅಂದ್ರು. ಅಲ್ಲೋಗಿ ನೋಡಿದ್ರೆ ಮನೆ ಎಲ್ಲ ಖಾಲಿ. ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಅಂದ್ರೆ ನಾವೇ ದೊಡ್ಡ ಫ್ರಾಡ್ಗಳು ಒಳಗಾಕ್ಬಿಡ್ತಾರೆ ಅಂತ ಸೀದಾ ಮನೆಗ್ ಬಂದೆ. ಅಲ್ಲೋ ನಿನ್ ಕನ್ಸ್ಟ್ರಕ್ಷನ್ ಕಂಪನಿ ನಂಗೊಂದ್ ಕೆಲ್ಸ ಕೊಡ್ಸ್ಬಿಡು. ಹೇಗ್ ಕೆಲ್ಸ ಕೊಡ್ಸೋದು? ಆಫೀಸ್ ಶುರು ಆಗೋ ಮುಂಚೆನೆ ಅದ್ ಮುಚ್ಚೋಯ್ತು. 10 ಲಕ್ಷ ಕಳ್ಕೊಂಡೆ ಕಣ. ನಮಗ್ ಬೆಂಗಳೂರು ಸವಾಸ ಬೇಡಪ್ಪ. ನಾವ್ ಮಾಡಿದ ಮೋಸಕ್ಕೆ ನಮಗ್ ಸರಿಯಾದ ಶಿಕ್ಷೆ ಆಯ್ತು. ನಾವ್ ಬೆಂಗಳೂರು ಬಿಟ್ಟು ಹೋಗೋಣ. ಊರಿಗ ಕೈಮಾ ಮಾಡ್ಬಿಡ್ತಾರೆ ನೋಡು. ಇನ್ಮೇಲೆ ನಮಗೆ ಈ ತರ ಜೀವನ ಬೇಡ. ಇನ್ಮೇಲಾದ್ರೂ ನಾವು ಸತ್ಯವಾಗಿ ಬಾಳೋಣ. ಮಾಡೋಣ ಮಾಡೋಣ. ಬರ್ಲಿಲ್ಲ ಕೀಲಿ ತೆಗೆಯೋರು ಕರ್ಕೊಂಡ್ ಹೋಗ್ರಲ್ಲೇ ಹೋಗ್ರ. ಸರ್ ಏನ್ ನೀವು ಕೀಲಿ ತೆಗೆಯರನಪ್ಪ? ಇಲ್ಲ ಸರ್, ಸೇಲ್ಸ್ ಬಾಯ್ಸ್ ವಾಂಟೆಡ್ ಅಂತ ಬೋರ್ಡ್ ಹಾಕಿದ್ರಲ್ಲ, ಅದಕ್ಕೆ ನಾವಿಬ್ರು ಬಂದಿದ್ದೀವಿ. ನಿಮ್ಮ ನಾವೇ ಮುಂಜಾನೆಯಿಂದ ಕೀಲಿ ತೆಗಿಯಕ್ಕಾಗಿಲ್ಲ ಅಂತ ಒದ್ದಾಡಕತ್ತೀವಿ. ನೀವು ಬೇರೆ ಟೆನ್ಷನ್ ಕೊಡಕತ್ತೀರಲ್ಲ ನೀವು. ಹೋಗ್ರ ಅತ್ತಾಗ. ಸರ್ ಬೀಗ ತೆಗಿಬೇಕು ತಾನೆ? ಅಲ್ಲಿ ಹೋಗಿ ಸರ್, ಅಲ್ಲಿ ಹೋಗಿ ಸರ್. ಸರ್ ಅಲ್ಲಿ ಹೋಗಿ. ನಾನಾ? ಓಕೆ ಸರ್ ತಗೊಳ್ಳಿ ಸರ್. ಕೀನಾ? ಸ್ಕ್ರೂ ಡ್ರೈವರ್ ಕೊಡ್ರಿ. ಸ್ಕ್ರೂ ಡ್ರೈವರ್ ಇಲ್ಲ ಸರ್. ಅಯ್ಯ ನೀನ್ ಕೊಡಪ್ಪ. ಎತ್ತು ಮೇಲೆ. ನಿಮ್ ಕೈಗ ಮುಂಜಾಲಿಂದ ಡೋರ್ ಓಪನ್ ಮಾಡಕ್ ಆಗ್ಲಿಲ್ಲ. ನೋಡ್ ಹೆಂಗ್ ತೆಗೆದ್ರು. ಗ್ಯಾರಂಟಿ ನಮಗ್ ಕೆಲಸ ಸಿಗುತ್ತೆ. ಸರ್ ಸರ್ ಇವತ್ತಿಂದ ನಾವು ಕೆಲ್ಸಕ್ಕೆ ಜಾಯ್ನ್ ಆಗ್ಬಿಡ್ತೀವಿ ಸರ್. ಸರ್ ಇವ್ನಿಗೆ ಸೇಲ್ಸ್ ಮ್ಯಾನ್ ಕೆಲಸ ಕೊಡಿ, ನನಗೆ ಕ್ಯಾಶಿಯರ್ ಕೆಲಸ ಕೊಡಿ. ಬೇಡ ಬೇಡ ಬೇಡ, ನಂಗೆ ಸೂಪರ್ವೈಸರ್ ಕೆಲಸ. ಅದು ಓಕೆನೆ. ಓಹೋ, ನಿನಗ ಕ್ಯಾಶಿಯರ್, ಇವನ್ಗ ಸೂಪರ್ವೈಸರ್. ಸರ್ ನನ್ನೇನ್ ಕಿವಿಯಾಗ ಹೂವ ಇಟ್ಕೊಂಡು ತಿಳ್ಕೊಂಡಿರ. ಈಗ ತಾನೇ ಡೋರ್ ನೀವು ಆ ಸ್ಕ್ರೂ ಡ್ರೈವರ್ ಅಲ್ಲಿ ತೆಗದ. ನಾಳೆ ನನ್ನ ಕ್ಯಾಶ್ ಡೋರ್ ನ ಪಿನದ ತೆಗಿತೀರಿ. ನನ್ನ ದಿವಾಳಿ ಎಬ್ಸ್ಬೇಕಂತ ಮಾಡಿರೇನಾ? ಇಲ್ಲ ಸರ್. ನೋಡ್ರ 50 ರೂಪಾಯಿ ನಡೀರಿ. ನಮಗೆ ದುಡ್ಡು ಬೇಡ ಸರ್, ನಮಗ್ ಕೆಲಸ ಕೊಡಿ ಸರ್. ಸರ್ ಮುಂಚೆ ತರ ನಾವು ಕಳ್ತನ ಮಾಡಲ್ಲ ಸರ್, ಒಳ್ಳೆಯವರಾಗಿದ್ದೀವಿ ಸರ್. ಮಾನ ಮರಿಯಿಂದ ಹೋಗ್ತೀರಾ ಇಲ್ಲ ಪೊಲೀಸ್ ಕರೀರಿ? ನಿಯತ್ತ ಕೆಲಸ ಮಾಡ್ತೀವಿ ಅಂತಂದ್ರು ಕೆಲಸ ಕೊಡಲ್ಲ ಅಂತ. ಜನ ಆಸಕ್ತನ ನಡೀರಿ. ಏನ್ ಜನನು? ನಾನು ನೆಕ್ಸ್ಟ್ ವೀಕ್ ಫುಲ್ ಬಿಸಿ ಇದ್ದೀನಿ. ಟಿಕೆಟ್ಸ್ ಎಲ್ಲ ಕನ್ಫರ್ಮ್ ಮಾಡ್ಬಿಡಿ. ಒನ್ ಮೋರ್ ಥಿಂಗ್, ಟೆಂಡರ್ ಅಪ್ಲಿಕೇಶನ್ಸ್ ನ ತರಿಸ್ಬಿಡಿ, ಇಲ್ಲಾಂದ್ರೆ ಲೇಟ್ ಆಗುತ್ತೆ. ಓಕೆ ಬಾಯ್. ರಮ್ಯಾ ಬಂದಿರಿ. ಹಲೋ. ಹಾಯ್ ರಾಜೇಶ್. ಹಾಯ್ ಡೈಸಿ ಡಾರ್ಲಿಂಗ್. ಡೇಜಿ ಅಲ್ಲ ಡಾಲಿ. ಅದು ವಾಯ್ಸ್ ಕನ್ಫ್ಯೂಸ್ ಆಗ್ಬಿಡ್ತು. ಸೊ ಸ್ವೀಟ್ ಹಾರ್ಟ್, ಏನು ನನ್ ಜ್ಞಾಪಿಸ್ಕೊಂಡ್ಬಿಟ್ಟಿದ್ಯಾ? ಬೆಳಗ್ಗೆ ಬೆಳಗ್ಗೆ ಏನ್ ಮಾಡ್ತಾ ಇದೀಯಾ? ಸ್ನಾನ ಓ ಮೈ ಗಾಡ್, ಸ್ನಾನ ಮಾಡ್ತಾ ಇದೀಯಾ ಒಬ್ಳೆ? ಹೌ ಮೀನ್ ಯಾರ್. ಏ ಬೈ ದ ವೇ, ನಿನ್ ಫ್ರೆಂಡ್ ಒಬ್ಳು ಇದು ಗೊತ್ತಾ? ಪ್ರಿಯಾ. ಮಾಡೆಲ್. ಅವಳ ನಾಳೆ ಮಧ್ಯಾಹ್ನದ ಪ್ರೋಗ್ರಾಮ್ ಫಿಕ್ಸ್ ಅಂತ ಎಷ್ಟರ್ತೀರಿ ಹೇಳದ್ ನಿಮ್ಗೆ? ರೀ ಪದೇ ಪದೇ ಫೋನ್ ಮಾಡ್ಬೇಡ್ರಿ. ಗೊತ್ತು. ಸರಿ, ಹೌದಾ 3 ಮೀಟಿಂಗ್ ಇದೆಯಾ? ಅಯ್ಯೋ ನನ್ನ ಕರ್ಮವೇ. ಸರಿ
ಮಧ್ಯಾಹ್ನ ಲಂಚ್ ಟೈಮ್ ಫಿಕ್ಸ್ ಮಾಡ್ಬಿಡಿ. ರೀ ಲಂಚ್ ಟೈಮ್ ಯಾಕ್ರಿ ಮೀಟಿಂಗ್ ಇಟ್ಕೋತೀರಾ? ಊಟ ಗೀಟ ಅಂತ ಟೈಮ್ ವೇಸ್ಟ್ ಮಾಡಕ್ಕಾಗುತ್ತೆ ಚಿನ್ನ? ಇಲ್ಲ ರೀ, ಫಿಕ್ಸ್ ಮಾಡ್ಬಿಡ್ರಿ. ಊಟ ಮಾಡ್ತಾ ಮಾಡ್ತಾ ಮೀಟಿಂಗ್ ಮಾಡಿದ್ರಾಯ್ತು. ರೀ ಮೀಟಿಂಗ್ 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 ನೋಡ್ರಿ, ಇರೋದೊಂದು ಭಾನುವಾರ ಗೊತ್ತಾಯ್ತಾ? ನೀವ್ ಒಬ್ರೇ ಎಲ್ಲ ಕ್ಲೈಂಟ್ಸ್ ಇರೋದು, ನಂಗೆ ಸುಮಾರು ಜನ ಇದಾರೆ. ಆಮೇಲೆ ಕೈಗೆ ಸಿಗಲ್ಲ ಅದು ಇದು ಅಂತ ದಯವಿಟ್ಟು ಕಂಪ್ಲೇಂಟ್ ಮಾಡ್ಬಿಡಿ. ಈಗ್ಲೇ ಹೇಳ್ತಾ ಇದೀನಿ, ನಾಳೆ ಭಾನುವಾರ. ಅರ್ಥ ಆಯ್ತಾ ಡಾರ್ಲಿಂಗ್ ನಾ ಹೇಳಿದ್ದು? ನೀನ್ ಹೇಗೆ ಬಳಸ್ಕೊತೀಯೋ ಗೊತ್ತಿಲ್ಲ, ನಾನಂತೂ ನಿನ್ನ ಪೂರ್ತಿಯಾಗಿ ಬಳಸ್ಕೊತೀನಿ. ರೀ ಜಾಕೆಟ್. ಯಾ ರೀ ಇವತ್ ಸಂಜೆ ಹಾಯ್. ಹಾ ಹೊರಡ್ತಾ ಇದ್ದೀನಿ. ಯಾ 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 ಕನೆಕ್ಟ್ ಬಿಡಿ ಶಿಲ್ಪ. ಹಾ ಶಿಲ್ಪ, ಬೋರ್ಡ್ ಮೀಟಿಂಗ್ ಸ್ವಲ್ಪ ಅರೇಂಜ್ ಮಾಡ್ಬಿಡಮ್ಮ. ಯಾ ಐ ಆನ್ ಮೈ ವೇ. ಓಕೆ ಥ್ಯಾಂಕ್ ಯು, ಬಾಯ್. ಇವತ್ ಸಂಜೆ ಪಕ್ಕದ ಮನೆಯವ್ರ ರಿಸೆಪ್ಷನ್ ಇದೆ, ಸಂಜೆ ಬೇಗ ಬರ್ತೀರಲ್ವಾ? ಇವತ್ತಾ? ಓ ಮೈ ಗಾಡ್, ಎಂತ ಕೆಲ್ಸ ಆಗೋಯ್ತು, ಮರ್ತೇ ಬಿಟ್ನಲ್ಲ. ಅದು ಇವತ್ತು ಡೆಲ್ಲಿಯಿಂದ ಡೆಲಿಗೇಟ್ಸ್ ಬರ್ತಾ ಇದಾರೆ, ಬೋರ್ಡ್ ಮೀಟಿಂಗ್ ಇದೆ. ಮೀಟಿಂಗ್ ಎಷ್ಟೊತ್ತು ಮುಗಿಯುತ್ತೆ ಏನೋ ಗೊತ್ತಿಲ್ಲ. ಮೀಟಿಂಗ್ ಮುಗಿದ್ಮೇಲೆ ಪಾರ್ಟಿ ಇರುತ್ತೆ. ಎಂತ ಕೆಲಸ ಆಗೋಯ್ತು, ಅದು ಮಿಸ್ ಮಾಡ್ಕೊಳಂಗಿಲ್ಲ, ಇದು ಮಿಸ್ ಮಾಡ್ಕೊಳಂಗಿಲ್ಲ. ನನ್ನ ಆಫೀಸ್ ಹೋದ್ರೆ ಸಾಕು, ಅದು ಇದು ಮಣ್ಣು ಮಸ್ಸಿಂದ ಪ್ರಾಣ ಹಿಂಡು ಬಿಡ್ತಾರೆ. ಏನ್ ಮಾಡೋದು, ಕೆಲಸ ಮಾಡ್ತೀನಿ. ನೀನ್ ಹೋಗ್ಬಾ, ಹೇಳಿದ್ರೆ ನಾನು ಸ್ವಲ್ಪ ಬಿಸಿ ಇದ್ದೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ, ನಾನೇ ಹೋಗಿ ಬರ್ತೀನಿ. ಓಕೆ ಥ್ಯಾಂಕ್ ಯು. ರೀ ನಾಳೆ ಊಟಿಗೆ ಹೋಗಿ ಮಕ್ಕಳು ನೋಡ್ಕೊಂಡ್ ಬರನ್ವಾ? ನಾಳೆ ತಾನೇ, ಎಲ್ಲಿಗೆ ಬೇಕಾದ್ರೆ ಹೋಗೋಣ, ಡೋಂಟ್ ವರಿ. ನಾಳೆನಾ? ನಾಳೆ ಭಾನುವಾರನಾ? ಭಾನುವಾರ ನಾನು ಎಲ್ಲೂ ಹೋಗಲ್ಲ. ಭಾನುವಾರ ನಾನು ಫುಲ್ ಬಿಸಿ. ಅದು ಭಾನುವಾರ ಟೂರ್ಗಳು ಹಾಕೊಂಡ್ಬಿಡ್ತೀನಿ. ಈಗ ನೋಡು, ನಾಳೆ ಹೈದರಾಬಾದ್ ಹೋಗ್ತಾ ಇದೀನಿ, ಕ್ಲೈಂಟ್ ಮೀಟಿಂಗ್ ಇದೆ. ಊಟ ಮಾಡೋ ಟೈಮ್ ಸಿಗುತ್ತೆ ಅಲ್ವಾ? ಮಕ್ಳಿಗೋಸ್ಕರ ಒಂದ್ ಭಾನುವಾರ ಟೈಮ್ ಸ್ಪೆಂಡ್ ಮಾಡಕ್ ಆಗದೆ ಇರೋಂಗಾಗೋಯ್ತು ಜೀವನ. ಯಾಕಾರ ಬರುತ್ತೆ ಭಾನುವಾರಗಳು? ಹೋಗ್ಲಿ ಬಿಡ್ರಿ, ನೀವ್ ಯಾಕೆ ಅದಕ್ಕೆ ಅಷ್ಟೊಂದು ಬೇಜಾರ್ ಮಾಡ್ಕೋತೀರಾ? ನಾನೇ ಹೋಗಿ ಬರ್ತೀನಿ. ಈಗ ನೀವು ಹೊರಡಿ. ಸೋ ನೈಸ್ ಆಫ್ ಯು, ಲವ್ ಯು, ಬಾಯ್ 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 ಬಾಯ್. स्वरूपं चिदानन्दकन्दं जगत्सम्भवस्थानसंहारहेतुं स्वभक्तेच्छया मानुषं दर्शयन्तं नमामीश्वरं सद्गुरुं साईनाथं रामाय रामभद्राय ಏನಿದಿಲ್ಲ? ಏನು ಎಲ್ಲ ಬಕೆಟ್ ಹಿಡ್ಕೊಂಡು ಬಂದಿದ್ದೀರಲ್ಲ? ಓ ಟಾಯ್ಲೆಟ್ ಹೋಗ್ಬೇಕಾ? ಅಯ್ಯೋ, ಟಾಯ್ಲೆಟ್ ಹೋಗಿ ನಿಮ್ಮನೆಗೆ ಬರ್ಬೇಕಾ? ನಮ್ಮನೇಲೆ 3 ಇದೆ. ಓಹೋ, ಹಾಗಾದ್ರೆ ಮನೆ ತೊಳಿಯೋಕ್ ಬಂದ್ರಾ? ತೊಳಿಯೋದೇನು ಬೇಕಾಗಿಲ್ಲ, ನಮ್ಮನೇಲಿ ಕೆಲಸದವಳಿದ್ದಾಳೆ. ತಗಳಪ್ಪ, ಈ ಮನೆಯಿಂದ ಹೊಗೆ ಆಡ್ತಿರೋದ್ ನೋಡಿ ಬೆಂಕಿ ಬಿದ್ದಿರ್ಬೋದು ಅಂತ ಆರ್ಸಕ್ ಬಂದ್ವಿ. ಅಯ್ಯೋ, ಅದು ಬೆಂಕಿ ಅಲ್ಲ, ಪವಿತ್ರ ಧೂಪ. ಮನೆನ ಶುದ್ಧೀಕರಿಸೋಣ ಅಂತ ಮನೆಗೆಲ್ಲ ಹರಡ್ದೆ. ನಿಮ್ ಮನೆ ಮಾತ್ರ ಶುದ್ಧೀಕರಿಸಿಲ್ಲ, ಇಡೀ ಏನೇನ ಶುದ್ಧೀಕರಿಸಿದ್ರ? ನಿಮ್ಮಂತ ದೈವ ಭಕ್ತನ ನಾನೆಲ್ಲೂ ನೋಡಿಲ್ಲಮ್ಮ. ಆಲಮ್ಮನ್ ಮಾತು ಕೇಳ್ಕೊಂಡು ಮಾಡೋ ಕೆಲಸ ಬಿಟ್ಬಿಟ್ಟು ಇಲ್ಲಿ ಗಂಟ ಬಂದ್ವಿ. ಅಮ್ಮ ನಿಂಗ ದೊಡ್ಡ ನಮಸ್ಕಾರ. ಓ ಬರಲ್ಲ ಮಗಮ್ಮ. ಆಗ್ಲಿ. ಬಂದ್ರೆ ನಿಮ್ಮನ್ನ ಕೊಡೋ. ಇದು ಬೇರೆ ಸ್ಟಾರ್ಟ್ ಆಗಲ್ಲ. ಸರ್ ನಮಸ್ಕಾರ ಸರ್. ಸರ್ ಇಲ್ಲಿ ಅಂಟಾಂಜನೇಯನವ್ರು ಯಾರು ಸರ್? ಅವನೇ ಬಾಂಡ್ಲಿ ಹುಡುಗ್ರ. ಅವನ್ನ ಇವತ್ತೇ ಸರಿಯಾಗಿ ನೋಡ್ಕೊಂಬಿಡಿ. ಅವನ್ ಕೆಳಗೆ ಇಳಿದು ನನ್ನ ಕೈ ಸಿಕ್ಕ ಅವನು ಜೀವಂತವಾಗಿರೋದಿಲ್ಲ. ವಿಷಯ ಬಿಡಿ ಅಂಟಾಂಜನೇಯ ಅವರೇ. ನಾನು ಬರೀ ಆಂಜನೇಯ. ಸಾರಿ, ಬರೀ ಆಂಜನೇಯ ಅವರೇ. ನನ್ನ ಹೆಸರು ಆಂಜನೇಯ ಅಂತ ಕಣಯ್ಯ. ಈ ತರಕ್ಲಾಂಟಿ ನನ್ನ ಮಕ್ಕಳು ಅದ್ರ ಜೊತೆಗೆ ಅಂಟ್ ಸೇರಿಸ್ಕೊಂಡು ಅಂಟಾಂಜನೇಯ ಅಂತ ಕೂಗ್ತಿದ್ದಾರೆ. ಅಯೋಗ್ಯರು, ಮುಟ್ಟಾಳ್ರು, ಅಪ್ರಯೋಜಕರು. ಹೋಗ್ಲಿ ಬಿಡಿ ಸರ್, ಅಂಟದೇ ಇರೋ ಆಂಜನೇಯನವ್ರೆ, ನಮಗೊಂದ್ ಮನೆ ಬಾಡಿಗೆಗೆ ಬೇಕಿತ್ತು. ಯಾವ ರೇಂಜ್ ಅಲ್ಲಿ ಇರ್ಬೇಕು? ಅಭಿಮಾನನ ಅಡ್ವಾನ್ಸ್ ಆಗಿ ಕೊಡ್ತೀನಿ, ಪ್ರೀತಿನ ಬಾಡಿಗೆ ಹಾಕಿ ಕೊಡ್ತೀನಿ. ನೀವಿರೋಕೆ ಫುಟ್ಪಾತ್ ಕೊಡ್ತೀನಿ, ಓಕೆನಾ? ಸರ್ ಹೋಗ್ಲಿ ಬಿಡಿ ಸರ್, ಅವ್ನು ಹಂಗೇನೆ ಊಟ ಹಾಕ್ತೀನಿ ಬಾರು ಅಂತಂದ್ರೆ 1 ತಿಂಗಳದ ರೇಷನ್ ಕೇಳ್ತಾನೆ ಸರ್. ಸರ್ 10,000 ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ ಸರ್. ಯಾವ ದೇವಸ್ಥಾನ ಜಾಗದಲ್ಲಿ ಭಿಕ್ಷೆ ಬೇಡಕ್ಕೆ 15,000 ರೂಪಾಯಿ ಕೇಳ್ತಾರೆ. ನಿನಗೆ ಮನೆ ಸಿಗುತ್ತೇನಯ್ಯ? ಸರ್
MD ದಾಸಣ್ಣ ಹೇಳ್ತಿದ್ರು ನಿಮ್ ಹೃದಯ 3 ಸ್ಟೋರಿ ಬಿಲ್ಡಿಂಗ್ ಇದ್ದಂಗೆ ಅಂತ. ಅದ್ರಲ್ಲೊಂದ್ 10x10 ಜಾಗ ಕೊಡ್ತೀರಾ? ಯೋ ನೀನೆಲ್ಲೋ ಹೋದ್ ಜನ್ಮದಲ್ಲಿ 100 ಮನೆ ಹಾಳು ಮಾಡಿರೋ ಮನೆ ಹಾಳು ನನ್ ಮಗನ್ ತರ ಕಾಣ್ತೀಯ. ನೀನ್ ಮಾತಾಡ್ಬೇಡ ನೀನು. ಸರ್ ನಾವು ಹಗಲೊತ್ತಿರೋದೇ ಇಲ್ಲ ಸರ್, ನಾವು ಬರೋದೇ ರಾತ್ರಿ ಹೊತ್ತು. ಸ್ವಲ್ಪ ಮನಸ್ಸು ಮಾಡಿ ಸರ್ ಪ್ಲೀಸ್. ಹಗಲೊತ್ತಿರೋದಿಲ್ಲ ಅಂತೆ, ರಾತ್ರಿ ಮಾತ್ರ ಇರ್ತಾರಂತೆ. ಗ್ಯಾರಂಟಿ ಆಗಿ ನೀವು ಹಗಲೊತ್ತಿರೋದಿಲ್ಲ, ರಾತ್ರಿ ಹೊತ್ತು ಮಾತ್ರ ಇರ್ತೀರಾ ಅಲ್ವಾ? ಮಾತಂತೆ ನಡ್ಕೋಬೇಕು. ನಿಮ್ ಆಣೆಗೂ ನಡ್ಕೊಂತೀವಿ ಸರ್. ನೀನು ಮಾತಾಡಬೇಡ ಅಂತ ಹೇಳಿಲ್ಲ. ನೀನು ನೋಡಿದ್ರೆ ನನ್ ಮೈಯೆಲ್ಲ ಉರಿಯುತ್ತೆ. ಸರ್ ಸರ್ ಅವನ್ ಪರವಾಗಿ ನಾನ್ ಸಾರಿ ಕೇಳ್ತೀನಿ. ಸಾರಿ ಸರ್. ಬನ್ನಿ ಬನ್ನಿ. ಆಂಜನೇಯನವರೇ ಸಾರಿ. ಆಂಜನೇಯನವರೇ ಇದು ಯಾರ್ದು ಮನೆ ಕರ್ಕೊಂಡ್ ಬಂದಿದ್ದೀರಾ? ಇದು ಯಾರ್ದು ಮನೆ ಅಲ್ಲ, ನೀವಿರ್ಬೇಕಾದ ಬಾಡಿಗೆ ಮನೆ. ಹೌದಾ? ಬೆಂಗಳೂರಲ್ಲಿ ಬಾಡಿಗೆ ಮನೆ ಅಂತಂದ್ರೆ ಎಲ್ಲಾ ತರದ ವ್ಯವಸ್ಥೆ ಮಾಡ್ಕೊಡ್ತಾರ? ಜೊತೆಗೆ ಒಂದ್ ಸಂಸಾರದ ವ್ಯವಸ್ಥೆನೂ ಮಾಡ್ಕೊಡ್ತಾರೆ. ನಿನ್ನ ಬಾಡಿಗೆದಾರ ಕಷ್ಟ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಬಾಡಿಗೆದಾರರಿಗೆ ತೊಂದ್ರೆ ಆಗ್ಬಾರ್ದು ಅಂತ ಎಲ್ಲಾ ವ್ಯವಸ್ಥೆನೂ ಮಾಡಿದೀನಿ. ರೀ ನಿಮ್ ದುರಾಸೆಗೆ ಮಿತಿನೇ ಇಲ್ವೇನ್ರಿ? ಮನೇನ ಬೆಳಿಗ್ಗೆ ಒಬ್ರಿಗೆ ರಾತ್ರಿ ಒಬ್ರಿಗೆ ಹೇಗ್ರಿ ಬಾಡಿಗೆ ಕೊಡಕ್ಕಾಗತ್ತೆ? ಪಂಕು, ಇರೋ ಇಬ್ರು ಹುಡುಗಿಯರಲ್ಲಿ ಒಬ್ಳಿಗೆ ನೈಟ್ ಡ್ಯೂಟಿ ಕಾಲ್ ಸೆಂಟರ್ ನಲ್ಲಿ, ಇನ್ನೊಬ್ಳಿಗೆ ಆಸ್ಪತ್ರೆಯಲ್ಲಿ ನೈಟ್ ಡ್ಯೂಟಿ. ಹಗಲೆಲ್ಲ ಇದ್ದು ರಾತ್ರಿ ಹೊತ್ತು ಹೊರಟೋಗ್ತಾರೆ. ಆಗ ರಾತ್ರಿ ಹೊತ್ತು ಮನೆ ಖಾಲಿ ಇರುತ್ತೆ ತಾನೆ. ಆಗ ಹುಡುಗರು ರಾತ್ರಿ ಹೊತ್ತು ಬಂದು ರಾತ್ರಿ ಎಲ್ಲ ಇದ್ದು ಬೆಳಿಗ್ಗೆ ಹೊರಟೋಗ್ತಾರೆ. ಹೇಗಿದೆ ನನ್ನ ಬುದ್ಧಿವಂತಿಕೆ? ಹಲೋ ಹಲೋ. ಹಾಯ್ ಪ್ರತಿ. ಹಾಯ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ ಸೋ ನೈಸ್. ಥ್ಯಾಂಕ್ ಯು. ಅಲ್ ನೋಡೆ, ಒಳ್ಳೆ ಐಶ್ವರ್ಯ ರೈ ಪಿಕ್ಚರ್ ಕ್ಯೂ ನಿಂತ ಹಾಗೆ ನಿಂತಿದ್ದಾರೆ. ಇವರೆಲ್ಲ ಇಲ್ಲಿ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತಿದ್ದು ಅವಳು ಶಾರ್ಟ್ಸ್ ಹಾಕೊಂಡೇ ಬರ್ತಾಳೆ. ಇವ್ರ ಆಸೆ ತೀರಲ್ಲ, ಅವಳು ಸ್ಕರ್ಟ್ಸ್ ಹಾಕೋದ್ ಬಿಡಲ್ಲ. Are you okay? ನಾಗರಾಜು, ಎಸ್ ಮೇಡಮ್. ಇದನ್ನೆಲ್ಲ ಏನ್ ಮಾಡ್ಬೇಕು? ಡಸ್ಟ್ಬಿನ್ ಹಾಕ್ಬೇಕು. ಆ ಕೆಲ್ಸ ಮಾಡ್ತೀರಾ? ಆಯ್ತು ಮೇಡಮ್. ಸಾರಿ. ತಗೊಳಪ್ಪ. ಹೊರಡು. ಹೇ, ಮತ್ತೆ ಹೋಗ್ತಾ ಇದ್ಯಾ? ಶೋ ಮರ್ತ್ ಬಿಟ್ಟಿದ್ದೆ ಕಣೆ. ಹೇ ವೀಣಾ, ಡ್ಯೂಟಿ ಆಯ್ತಾ? ವೀಣಾ ಪಕ್ಕದ ಮನೆ ಜೊತೆ ಓಡೋದು. ನಾನು ರೇಖಾ ಕಾಲ್ ಸೆಂಟರ್ ಅಲ್ಲಿ ಮಾತಾಡಿ ಮಾತಾಡಿ ತಲೆ ಚಿಟ್ಟಿಡ್ದೋಗಿದೆ. ಮತ್ತೆ ತಲೆ ತಿನ್ಬೇಡ ನೀನ್ ಬೇರೆ. ಅಯ್ಯೋ, ಬೆಳಗ್ಗೆ ಬೆಳಗ್ಗೆ ಖಾಲಿ ಬಿನ್ಗೆ ನೋಡಿದ್ರೆ ಅಪ್ಶಕ್ನ ಅಂತ. ಖಾಲಿ ಬಿನ್ಗೆ ಎಲ್ಲಿದ್ಯಮ್ಮ? ನಿಮ್ ಭುಜದ ಮೇಲೆ.